ಯಾರೆಲ್ಲ ವಿಡಿಯೋ ಎಡಿಟರ್ಸ್ ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ನಮ್ಮ ಪ್ಲಾಟ್ಫಾರ್ಮಲ್ಲಿ ಅವಕಾಶ ಇದೆ. ಸೊ ಹಾಗಿದ್ರೆ ನಾನು ಬೇರೆ ಜಿಲ್ಲೆಯಲ್ಲಿದ್ದೀನಿ ಸರ್, ಅಥವಾ ಬೇರೆ ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಆದರೆ ನಾನು ಕನ್ನಡದವನು, ನನಗೆ ಜಾಬ್ ಬೇಕು. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಕೆಲಸ ಖಾಲಿ ಇರೋದು ಬರೀ ಕನ್ನಡಿಗರಿಗೆ ಮಾತ್ರ. ಸೀರಿಯಸ್ ಆಗಿ ಯಾರಿಗೆಲ್ಲ ಜಾಬಿನ ಹಸಿವಿದೆ, ಕೆಲಸ ಮಾಡಬೇಕು, ನಾವು ಕಲಿಬೇಕು ಅಂತ ಹಂಬಲ ಇದೆ, ಅಂಥವ್ರು ಮಾತ್ರ ನಮ್ಮಲ್ಲಿ ಜಾಬ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಜಿಟಲ್ ಮಾಧ್ಯಮದ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಪ್ರಮೋಷನ್ ಅಲ್ಲ, ಇತಿಹಾಸದ ವಿಡಿಯೋ ಅಲ್ಲ, ಅಥವಾ ಯಾವುದೇ ವ್ಯಕ್ತಿ ಸಂದರ್ಶನ ಕೂಡ ಅಲ್ಲ. ಈ ವಿಡಿಯೋ ಯಾರಿಗಪ್ಪ ಅಂತಂದರೆ, ಬಹಳ ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ರಿ, ಸರ್ ನಮಗೆ ಕೆಲಸ ಬೇಕು, ನಿಮ್ಮ ಜೊತೆ ವರ್ಕ್ ಮಾಡೋ ಇಂಟ್ರೆಸ್ಟ್ ಇದೆ, ನಿಮ್ಮ ಜೊತೆ ಜಾಯಿನ್ ಆಗ್ಬಹುದಾ ಅಂತ ಹೇಳಿ. ಡಿಸೈನಿಂಗ್ ಕೆಲಸ ಆಗಿರಲಿ, ನಿಮ್ಮ ಆಫೀಸ್ ವರ್ಕ್ ಆಗಿರಲಿ, ಅಥವಾ ನಿಮ್ಮ ಟ್ರಾವೆಲಿಂಗ್ ಜೊತೆ ನಾವೂ ಬಂದು ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ಬೋದಾ ಅಂತ ಹೇಳಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ. ಸೊ ಅವ್ರಿಗಾಗಿ ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಟೀಮು ತುಂಬ ದೊಡ್ಡದಾಗಿ ಬೆಳೆದಿದೆ. ಮುಂಚೆ ನಾವಿಬ್ಬರು ಅಷ್ಟೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ವಿ, ಆ್ಯಂಡ್ ಇವತ್ತು ಒಂದು ಯೂಟ್ಯೂಬ್ ಚಾನಲಿಂದ 5 ಯೂಟ್ಯೂಬ್ ಚಾನಲ್ ಆಗಿದೆ. ಆದರೆ ನಮಗೆ ವಿಡಿಯೋ ಎಡಿಟರ್ಸ್ನ ಅವಶ್ಯಕತೆ ಇದೆ, ನಮ್ಮ ಕಂಟೆಂಟ್ನ ವಿಡಿಯೋ ಎಡಿಟ್ ಮಾಡೋದಕ್ಕೆ. ಸೊ ಹಾಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಹೈಯರ್ ಮಾಡ್ತಿದ್ದೀವಿ, ಆ್ಯಂಡ್ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿಡಿಯೋ ಎಡಿಟರ್ಸ್ ಆಗಿ ನಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ ಅಂದರೆ ಮಿನಿಮಮ್ ಅವ್ರಿಗೆ ವಿಡಿಯೋ ಎಡಿಟಿಂಗಲ್ಲಿ ಅಟ್ಲೀಸ್ಟ್ 1 year ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ಫ್ರೆಷರ್ಸ್ ಆದರೆ ನಾವೇ ಅವರಿಗೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ನ ಕಲಿಸ್ಕೊಟ್ಟು ನಮ್ಮ ಜೊತೆ ಇಟ್ಕೊಳ್ತೀವಿ. ಆದರೆ ಮಿನಿಮಮ್ ಕಂಪನಿಯ ಅಗ್ರಿಮೆಂಟ್ ಪ್ರಕಾರ ಮಿನಿಮಮ್ 2 to 3 years ವರ್ಕ್ ಮಾಡಬೇಕಾಗತ್ತೆ. ವಿತ್ ನಾವು ಟ್ರೈನಿಂಗ್ ಆ್ಯಂಡ್ ಇಂಟರ್ನ್ಶಿಪ್ ಅಂತ ಹೇಳಿ 3 months ನಿಮಗೆ ಟ್ರೈನಿಂಗ್ ಕೋರ್ಸನ್ನು ಕೂಡ ಕೊಡ್ತೀವಿ. ಫಸ್ಟ್ ಕೇಸಿಗೆ ಬರೋಣ. ಇವಾಗ ಯಾರೆಲ್ಲ ವಿಡಿಯೋ ಎಡಿಟರ್ಸ್ ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಅವಕಾಶ ಇದೆ. ಸೊ ಸ್ಕಿಲ್ಸ್ ಎಲ್ಲರಲ್ಲೂ ಇರುತ್ತೆ, ಆದರೆ ಸ್ಕಿಲ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ರಾಪರ್ ಟೀಮ್ ಸಿಗಲ್ಲ. ಸೊ ಅಂಥ ಟೀಮ್ಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಅಸ್. ಸೊ ಹಾಗಿದ್ರೆ ನಾನು ಬೇರೆ ಜಿಲ್ಲೆಯಲ್ಲಿದ್ದೀನಿ ಸರ್, ಅಥವಾ ಬೇರೆ ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಆದರೆ ನಾನು ಕನ್ನಡದವನು, ನನಗೆ ಜಾಬ್ ಬೇಕು. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಕೆಲಸ ಖಾಲಿ ಇರೋದು ಬರೀ ಕನ್ನಡಿಗರಿಗೆ ಮಾತ್ರ. ಯಾಕೆ ಅಂತ ಅಂದರೆ, ಕನ್ನಡದಲ್ಲಿ ಮಾತ್ರ ನಾವು ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತೀವಿ, ಆ್ಯಂಡ್ ಇಂಗ್ಲೀಷ್ ಅಥವಾ ಹಿಂದಿ, ತೆಲುಗು, ತಮಿಳು ಯಾವುದೇ ಭಾಷೆಯಲ್ಲಿ ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡಲ್ಲ. ಫಸ್ಟ್ ಪಾಯಿಂಟ್. ಆ್ಯಂಡ್ ಎರಡನೇ ಪಾಯಿಂಟ್, ನಾವು ಮಾಡುವಂಥ ಕಂಟೆಂಟು ಕಂಪ್ಲೀಟಾಗಿ ಕನ್ನಡ ಆಗಿರೋದ್ರಿಂದ ಕನ್ನಡ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಬರೀಲಿಕ್ಕೆ ಬರಬೇಕು ಅವ್ರಿಗೆ. ಥರ್ಡ್ ಪಾಯಿಂಟ್, ನೀವು ಎಲ್ಲೇ ಇದ್ದರೂ ಕೂಡ ನಾವು ನಿಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಕೊಡ್ತೀವಿ, ಆ್ಯಂಡ್ ನಿಮಗೆ ಸ್ಯಾಲ್ರಿ ಕೂಡ ಕೊಡ್ತೀವಿ. ಥರ್ಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ನಾವು ಆ ಜಿಲ್ಲೆಯಲ್ಲಿ ಇದ್ದೀವಿ, ಹಳ್ಳಿಲಿ ಇದ್ದೀವಿ, ನಾವು ವರ್ಕ್ ಮಾಡ್ಬೋದಾ, ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಾ, ಮನೇಲಿ ಕುತ್ಕೊಂಡು ಕೆಲಸ ಮಾಡ್ಬೋದು ಅಂತ ಆ ಆಪರ್ಚುನಿಟೀಸ್ ನಮ್ಮಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮ ವಿಡಿಯೋ ನಮ್ಮ ಬ್ಲಾಗ್ ಫಾರ್ಮೆಟು 15 ನಿಮಿಷ 20 ನಿಮಿಷ ಅವರ್ಗಟ್ಟಲೆ ರೆಕಾರ್ಡ್ ಆಗಿರುತ್ತೆ. ಲಾಂಗ್ ಫಾರ್ಮ್ ಡ್ಯೂರೇಷನ್ ಕಂಟೆಂಟ್ ನಮ್ಮದು. ಹಾಗಾಗಿ 1 ನಿಮಿಷ ಅಥವಾ 3 minutes ಕಂಟೆಂಟ್ ಆದರೆ ನಾವು ಕಂಟೆಂಟ್ನ ಸಪ್ಲೈ ಮಾಡಿ ಬೇರೆ ಕಡೆ ಎಡಿಟ್ ಮಾಡಿಸ್ಬೋದು. ಆದರೆ ನಮ್ಮದು ಅವರ್ಗಟ್ಟಲೆ ಕ್ಲಿಪ್ಪಿಂಗ್ ಆಗಿರೋದ್ರಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ನಮ್ಮಲ್ಲಿ ಇಲ್ಲವೇ ಇಲ್ಲ. ದಯವಿಟ್ಟು ಯಾರು ಟ್ರೈ ಮಾಡೋಕ್ಕೂ ಹೋಗಬೇಡಿ. ಫೋರ್ತ್ ಪಾಯಿಂಟ್, ನೀವು ಯಾವುದೋ ಒಂದು ಹಳ್ಳಿಲಿ ಇರ್ತೀರಾ ಅಥವಾ ಬೇರೆ ಪ್ರದೇಶದಲ್ಲಿ ಇರ್ತೀರಾ, ಇಲ್ಲಿಗೆ ಬಂದು ವರ್ಕ್ ಮಾಡೋದು ಹೆಂಗೆ, ಉಳ್ಕೊಳ್ಳೋಕೆ ವ್ಯವಸ್ಥೆ ಹೆಂಗೆ, ನನಗೆ ಜಾಬ್ ಮಾಡಬೇಕು, ನನಗೆ ಎಡಿಟಿಂಗ್ ಬರುತ್ತೆ ಅಂದ್ಕೊಂಡ್ರೆ ವರಿನೇ ಮಾಡ್ಕೊಂಬಿಡಿ. ಯಾಕೆ ಅಂತ ಹೇಳಿದರೆ, ನಾವು ಅಕಾಮಿಡೇಷನ್ ವ್ಯವಸ್ಥೆ ನಿಮಗೆ ಮಾಡಿಕೊಡ್ತೀವಿ, ಆದರೆ ನಿಮ್ಮಲ್ಲಿ ಸ್ಕಿಲ್ ಇರಬೇಕಷ್ಟೆ. ಆ್ಯಂಡ್ 5ನೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಪ್ಪ ಅಂತಂದರೆ, ಭಾಳ ಜನ ಏನು ಮಾಡ್ತೀರಾ, ಸ್ಯಾಲ್ರಿ ಎಷ್ಟು ಕೊಡ್ತೀರಾ, ಹಾಗೆ ಹೀಗೆ ನನಗೆ 50,000 1 ಲಕ್ಷ ಎಲ್ಲ ಬೇಕು ಅಂತ ಹೇಳಿ ಇತ್ತೀಚೆಗೆ ವಿಡಿಯೋ ಎಡಿಟರ್ ಡಿಮ್ಯಾಂಡ್ಸ್ ಭಾಳ ಇದೆ. ಅಂಥವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿ ಆ್ಯಂಡ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ಸ್ ಏನಿದೆ, ಆ ವಿಡಿಯೋ ಎಡಿಟರ್ ಒಂದು ಪ್ರೊಫೆಷನ್ ಜಾಬ್ ಏನಿದೆ, ಅದಕ್ಕೆ ತಕ್ಕನಾಗಿ ನಮ್ಮಲ್ಲಿ ನಿಮ್ಮ ಸ್ಕಿಲ್ಲಿಗೆ ತಕ್ಕನಾಗಿ ಸ್ಯಾಲ್ರಿ ಇರುತ್ತೆ. ಮಿನಿಮಮ್ ಅಂತ ಹೇಳಿದ್ರೆ ಬೇಸಿಕ್ ಸ್ಯಾಲ್ರಿ ಅಂತ ಖಂಡಿತ ಪ್ರೊವೈಡ್ ಮಾಡ್ತೀವಿ ಅಕಾರ್ಡಿಂಗ್ ಟು ದ ಕಂಪ್ನಿ ಸ್ಟ್ಯಾಂಡರ್ಡ್ಸ್. 6th ಪಾಯಿಂಟ್, ತುಂಬ ಜನ ಹೇಳ್ತಾ ಇರ್ತೀರಾ, ನಾವೆಲ್ಲ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ, ನಿಮ್ಮ ಜೊತೆ ಜಾಯ್ನ್ ಆಗ್ಬೋದು, ಊರು ಸುತ್ಬೋದು, ಆರಾಮಾಗಿ ಎಲ್ಲೋ ಉಳ್ಕೊಬೋದು, ಎಲ್ಲೋ ತಿರುಗಾಡ್ಬೋದು, ಆಹಾ ಹೇಗಿರುತ್ತೆ ಅಂದ್ಕೊಂಡಿದ್ರೆ ಅಂಥವ್ರಿಗೆ ಈ ವಿಡಿಯೋ ಅಲ್ವೇ ಅಲ್ಲ. ಅಂಥವ್ರು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಸೀರಿಯಸ್ ಆಗಿ ಯಾರಿಗೆಲ್ಲ ಜಾಬಿನ ಹಸಿವಿದೆ, ಕೆಲಸ ಮಾಡಬೇಕು, ನಾವು ಕಲಿಬೇಕು ಅಂತ ಹಂಬಲ ಇದೆ, ಅಂಥವ್ರು ಮಾತ್ರ ನಮ್ಮಲ್ಲಿ ಜಾಬ್ ಮಾಡಲಿಕ್ಕೆ ಅವಕಾಶ ಇದೆ. ಟೈಮ್ ಪಾಸ್ ಮಾಡೋರನ್ನ ನಾವಿಲ್ಲಿ ಎಂಟರ್ಟೈನ್ ಕೂಡ ಮಾಡಲ್ಲ.